ಹಾಯ್ ಆಲ್, ವೆಲ್ಕಮ್ ಟು ಮನೆ ಆಹಾರ. ಇವತ್ತಿನ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಬೆಳಗ್ಗೆ ಟೈಮ್ ಇರೋದಿಲ್ಲ, ಬಟ್ ಲಂಚ್ ಬಾಕ್ಸ್ಗೆ ಟೇಸ್ಟಿಯಾಗಿರೋ ರೆಸಿಪಿ ಬೇಕು ಅನ್ನೋರು ಇದನ್ನು ಟ್ರೈ ಮಾಡಿ. ದ್ಯಾಟ್ಸ್ ನಥಿಂಗ್ ಬಟ್ ಆನಿಯನ್ ರೈಸ್, ಈರುಳ್ಳಿ ಅನ್ನ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೊಳ್ಬೋದಾದಂಥ ರೆಸಿಪಿ. ಬನ್ನಿ ಏನೇನು ಬೇಕಾಗತ್ತೆ ಅಂತ ನೋಡೋಣ. ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಹಾಗೆ ಶೇಂಗಾ ಕಾಳು, ಹಾಗೆ ಕಡಲೆಬೇಳೆನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೇ 1 ಟೇಬಲ್ ಸ್ಪೂನ್ ಆಫ್ ಜೀರಾ, 1 ಟೇಬಲ್ ಸ್ಪೂನ್ ಆಫ್ ಸಾಸಿವೆನ ಹಾಕ್ಕೊಂಡು ಚೆನ್ನಾಗಿ ಸ್ಟೀರ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಮಗೆ ಬೇಡ ಅಂದರೆ ನೀವು ಸ್ಕಿಪ್ ಸಹ ಮಾಡ್ಕೊಳ್ಬೋದು. ಹಾಗೆಯೇ ನಾನಿಲ್ಲಿ 2 ಹೋಲ್ ಆನಿಯನ್ನ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಆನಿಯನ್ ಪಿಂಕಿಶ್ ಟರ್ನ್ ಆದಮೇಲೆ ನಾವಿದಕ್ಕೆ 1/4 ಟೀ ಸ್ಪೂನ್ ಆಫ್ ಟರ್ಮರಿಕ್, 1 ಟೀ ಸ್ಪೂನ್ ಆಫ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ 1/4 ಟೀ ಸ್ಪೂನ್ ಆಫ್ ಹಿಂಗ್. ಹಾಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಫ್ ಸಾಲ್ಟ್ನ ಸೇರಿಸ್ಕೊಳ್ತಿದ್ದೀನಿ. ನಾನು ರೈಸ್ನ ಬೇಯಿಸ್ಕೊಳ್ಳುವಾಗ ಕೂಡ ಸಾಲ್ಟ್ನ ಸೇರಿಸಿದ್ರಿಂದ ಕಡಿಮೆ ಪ್ರಮಾಣದಲ್ಲೇ ಸಾಲ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2 ಗ್ರೀನ್ ಚಿಲ್ಲಿನ ಸ್ಲಿಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1-2 ಎಸಳು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಹುಣಸೆ ಹಣ್ಣು ಪ್ಯೂರಿನ ಸೇರಿಸ್ಕೊಳ್ತಾ ಇದ್ದೀನಿ. ಟ್ಯಾಮ್ರಿನ್ ಜ್ಯೂಸ್ ಹಾಕೋದ್ರಿಂದ ಇದರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಹುಳಿಯನ್ನು ಇಷ್ಟಪಡೋರು, ಟ್ಯಾಮ್ರಿನ್ ರೈಸ್ನ ಇಷ್ಟಪಡೋರು ಅಥವಾ ಪುಳಿಯೋಗರೆನ ಇಷ್ಟಪಡೋರಿಗೆ ಈ ರೆಸಿಪಿ ಇಷ್ಟ ಆಗದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಹಾಗೆ ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಇದೊಂದು ಮಾಡಿಸಿರೋ ರೆಸಿಪಿಯಾಗಿದೆ. ಹಾಗೆ ನಾನಿಲ್ಲಿ ಕನ್ಸಿಸ್ಟೆನ್ಸಿನ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ 1/4 ಕಪ್ ಆಗೋಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 3 to 4 ಮಿನಿಟ್ಸ್ನ ನಾನಿಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ನೀವು ಲಿಡ್ ಓಪನ್ ಮಾಡಿದ್ರೆ ಈ ಮಸಾಲ ರೆಡಿಯಾಗಿರುತ್ತೆ. ನೀವು ಇದಕ್ಕೆ ರೈಸ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೋದು. ನಾನಿಲ್ಲಿ ಜೀರಾ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಬಾಸ್ಮತಿ ರೈಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ರೆಸಿಪಿ ತುಂಬಾ ರುಚಿಕರವಾಗಿ ಬರುತ್ತೆ. ಹಾಗೆ ನೆನ್ನೆ ಉಳ್ಕೊಂಡಿರೋ ಅನ್ನನ ಕೂಡ ಯೂಸ್ ಮಾಡಿಕೊಂಡು ಈ ರೆಸಿಪಿನ ಮಾಡ್ಕೊಳ್ಬೋದು. ನಾವು ಮೊದಲಿಗೆ ಸಾಲ್ಟ್ನ ಕಮ್ಮಿ ಸೇರಿಸ್ಕೊಂಡಿರೋದ್ರಿಂದ ಇನ್ನೊಮ್ಮೆ ರುಚಿ ನೋಡಿ ಸೇರಿಸ್ಕೊಳ್ಳೋದು ಉತ್ತಮ. ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಹಾಕಿ ಒಂದು ಸಲ ಮಿಕ್ಸ್ ಕೊಟ್ಟರೆ ಈ ರೆಸಿಪಿ ರೆಡಿ ಆಗುತ್ತೆ. ಇದೇ ಥರ ಈಸಿ ಆ್ಯಂಡ್ ಟೇಸ್ಟಿ ಸಿಂಪಲ್ ಹೋಮ್ ಮೇಡ್ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ 7 ಡೇಸ್ಗೆ 7 ಲಂಚ್ ಬಾಕ್ಸ್ ರೆಸಿಪಿ ಕೂಡ ಇಷ್ಟರಲ್ಲೇ ಬರ್ತಾ ಇದೆ.